ಫಾಲೋ ಮಾಡಿ. ಸೊ ಇವತ್ತು ಭಾಷೆ ಸ್ವಲ್ಪ ಬ್ಯಾರೆ ಬರತೈತೆ, ಯಾಕಂದ್ರ ಇವತ್ತಿಂದು ಫುಲ್ ಎಲ್ಲ ಚಿನ್ಮಿನ ನೈಟ್ ಟೈಮ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ ಚಾನಲ್. ಸೊ ಫೈನಲಿ ಮದುವೆ ವ್ಲಾಗ್ ಬರ್ತಾ ಇದೆ. ನಾನು ನಮ್ಮ ಊರ ಕಡೆ ಓಡ್ತಾ ಇದ್ದೀವಿ. ನಮ್ಮ ಅತ್ತೆ ಮಾವ ಕೂಡ ಬರ್ತಾ ಇದ್ರು, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅವ್ರು ಕೆಳಗಡೆ ಇದ್ರು, ನಾವು ಮೇಲೆ ಮಲ್ಕೊಂಡಿದ್ವಿ. ಸೊ ಫೈನಲಿ ಬೆಳಿಗ್ಗೆ ಒಂದು 6 o'clock, ಆ್ಯಕ್ಚುಲಿ 5:30ಗೆಲ್ಲ ಬೇಗನೆ ರೀಚ್ ಆಗಿಬಿಟ್ವಿ. ನಮ್ಮ ಕಕ್ಕ ಬಂದಿದ್ರು ಪಿಕಪ್ ಮಾಡೋದಕ್ಕೆ. ಹಲೋ ನಮಸ್ಕಾರ, ಫೈನಲಿ ನಾನು ನಮ್ಮ ಊರಿಗೆ ಬಂದಿದ್ದೀನಿ. ಭಾಳ ತಿಂಗಳಾದ್ಮೇಲೆ ಬಂದೀನಿ. ಸೊ ಇವತ್ತು ಭಾಷೆ ಸ್ವಲ್ಪ ಬೇರೆ ಬರತೈತೆ, ಯಾಕಂದ್ರೆ ಇವತ್ತಿನ ಫುಲ್ ವ್ಲಾಗ್ ಏನಿರ್ತೈತೆ ಅಂದ್ರೆ ನಾನು ಭಾಷೆನೇ ಮಾತಾಡ್ತೀನಿ. ಉತ್ತರ ಕರ್ನಾಟಕನ ನಿಮ್ದಂತ ಕೇಳ್ತಾರೆ. ನಾನು ಯೂಶಲಿ ವ್ಲಾಗ್ ಮಾಡಿದಾಗೆಲ್ಲ ಬೇರೆ ಥರನೇ ಬರ್ತೈತೆ ಭಾಷೆ. ಸೊ ನನಗೆ ಭಾಳ ಗ್ಯಾಪ್ ಆಗೈತೆ ಮಾತಾಡಿ. ಸೊ ಇಲ್ಲಿ ಬಂದಮೇಲೆ ಅದೊಂದು ವೈಬ್ಸ್ ಬಂದೈತೆ ನಮ್ಮ ಭಾಷೆ ಮಾತಾಡೋಮಂತ. ಸೊ ಕಂಪ್ಲೀಟ್ ವ್ಲಾಗ್ ನಾನು ನಮ್ಮ ಭಾಷೆದಾಗ ಮಾತಾಡೋಮಂತ ಅನ್ಕೊಂಡಿನಿ. ಸೊ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೀನಿ. ಮತ್ತೆ ಮದುವೆ ಸಮಾರಂಭ ನಡೆಯಾಗತ್ತೈತೆ ನಮ್ಮ ಅತ್ತಿ ಮಗಂದು. ಸೊ ಹೆಂಗೆ ಆಗ್ತೈತೆ ಮದುವೆದೆಲ್ಲ ನೋಡೋಣ. ಇವಾಗ ಅರ್ಶಿನ ಶಾಸ್ತ್ರ ಐತೆ. ಸೊ ಎಲ್ಲರೂ ರೆಡಿ ಆಗಿದ್ದೀವಿ. ರೆಡ್ ಟೀಮ್ ಅಂತ ಹೇಳಿದ್ದಾರೆ, ರೆಡ್ ಹಾಕ್ಕೊಂಡಿವಿ. ನೀನೇನು ಹಾಕ್ಕೊಂಡೇ ಇಲ್ಲ? ಇಲ್ಲಿ ನಮ್ಮ ತಮ್ಮ ಹುಬ್ಳಿ ಹುಲಿ ಅವ್ರಿಗೆ ರೆಡ್ ಕಲರ್. ಇವಾಗ ಇನ್ನೊಂದು 2 ತಿಂಗಳದಾಗ ಇನ್ನೊಂದು 2 ತಿಂಗಳಿಗೆ ಮತ್ತೆ ಮದುವೆ. ಇವಾಗ ನಮ್ಮ ಮನೆಗ ಏನು ಜಾಯಿಂಟ್ ಫ್ಯಾಮಿಲಿ ಅಲ್ರಿ, ಅದಕ್ಕೆ ಒಂದಾದ್ಮೇಲೆ ಒಂದು ಮದುವೆ ಬರ್ತಾನೆ ಇರ್ತಾರೆ. ಇವಾಗ ನಮ್ಮ ಮಕ್ಕನೇ ಬ್ಲಾಗರ್ ಅಲ್ಲಿ, ಹಂಗಂದ್ರೆ ಅಲ್ಲಿ ಫೋಟೋಗ್ರಾಫರ್ ಬಿಟ್ಟು ನನಗೆ. ಸೊ ನೋಡೋಣ, ಇನ್ನು ಸ್ವಲ್ಪ ಸ್ಟಾರ್ಟ್ ಆಗ್ತೈತೆ. ನಮ್ಮ ಭಾಷೆ ಮಾತಾಡ ಆರಾಮಿದೀವ್ರಿ ಅಂತ ಹಂಗೆ ಕನ್ವರ್ಸೇಷನ್ ಹಂಗೆ ಬಂತು. ಆಟೋಮೆಟಿಕ್ ಬರ್ತದಲ್ಲ, ಐಡಿಯಾನು ಇಲ್ಲ ಯಾರು ಮಾತಾಡ್ತಿದಾರ ಅಂದ್ರೆ ಇಲ್ಲಿ ಬಂದ್ರೆ ಅದು ಆಟೋಮೆಟಿಕ್ ಭಾಷೆನೇ ಚೇಂಜ್ ಆಗ್ಬಿಡ್ತೈತೆ. ಅದು ಉತ್ತರ ಕರ್ನಾಟಕದ್ದು. ಇವಾಗ ನೀನ್ ಮಾತಾಡಿ, ನಾನು ಏನ್ ಮಾತಾಡಂಗಿಲ್ಲ. ನಾಷ್ಟ ಆಯ್ತ್ರಿ? ಇಲ್ಲಿ ನಮ್ಮ ಮಾವಾರು ಶರಣ್ರಿ. ನಮ್ಮ ತಮ್ಮ ರೆಸ್ಪಾನ್ಸಿಬಿಲಿಟೀಸ್ ಐತಲ್ರಿ ಹಾಸ್ಪಿಟಲ್ನಾಗ, ಅದಕ್ಕೆ ಹಸ್ವಾಗೈತ. ಏನನ ಹೇಳ್ತೀಯನೋ ಅಂತ. ಇಲ್ಲಿದ ಒಂದೇನ ಡೈಲಾಗ್ ಹೇಳ, ಹೇಮಂತನ ಹೇಳ್ಕೊಡ. ಒಂದ್ ಯಾವ್ದಾರ ಒಂದ್ ಹೇಳ್ಕೊಡ. ಬೇರೆ ಏನೈತಿ? ಏನಿಲ್ಲ ಹೇಳಕ್. ನೋಡ್ರಿ ಇದು ಕೆಂಪದೈತಿ. ಹೌದ್ರಿ, ನಮ್ಮ ಎಲ್ಲ ಅನ್ಕೊಂಡ್ಬಿಟ್ಟಿವಿ. ಹಸಿರು ಇನ್ನೇನ್ ಮದ್ವೆ ಅಲ್ಲ, ಅದಕ್ಕೆ ಎಲ್ಲ ಕೆಂಪು ಕೆನ್ನೆನೂ ಕೆಂಪಗಾಗೈತೆ. ನೋಡ್ರಿ ಇಲ್ಲಿ ಝೂಮ್ ಹಾಕಿ ತರ್ತೀವಿ ನೋಡ್ರಿ, ಕೆನ್ನೆ ಎಷ್ಟು ಕೆಂಪಗಾಗೈತೆ. ಏನು ಯಾವುದು ಸೊ ನಾವು ಬೆಳಿಗ್ಗೆ ರೀಚ್ ಆಗಿದ ತಕ್ಷಣ ಆ್ಯಕ್ಚುಲಿ ಎಲ್ಲ ರೆಡ್ ಅಂತ ಇದ್ದಿದ್ದು. ಯೂಶಲಿ ಹಳದಿಗೆ ಹಳದಿ ಎಲ್ಲ ಹಾಕೊಂತಾರ, ಸ್ವಲ್ಪ ಚೇಂಜ್ ಇರಲಿ ಅಂತ ರೆಡ್ ಇತ್ತು. ಸೊ ರೆಡ್ ಸ್ಯಾರಿ ಹಾಕೊಂಡಿದ್ದೆ. ಇದು ಸೆಕೆಂಡ್ ಟೈಮ್ ಅಷ್ಟೇ ವೇರ್ ಮಾಡಿರೋದು. ಹಾಗೆ ನಾಷ್ಟ ಎಲ್ಲ ರೆಡಿ ಆಗಿತ್ತು. ನಾಷ್ಟ ಎಲ್ಲ ಮುಗಿಸ್ಕೊಂಡ್ವಿ. ಉಪ್ಪಿಟ್ಟು ಮತ್ತು ಸೀರಾ ಎಲ್ಲ ಆಯಿತು. ಅಷ್ಟೊತ್ತಿಗೆ ಎಲ್ಲ ಡೆಕೋರೇಷನ್ ಎಲ್ಲ ಏನೇನಿತ್ತು ಎಲ್ಲ ಮಾಡಿದ್ರು. ಹಾಗೆ ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ ಅಂತ ಮಾಡ್ತಾ ಇದ್ವಿ. ನೈಟ್ ಡ್ಯಾನ್ಸ್ ಮಾಡೋಣ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ, ಟೈಮ್ ಅಂತೂ ತುಂಬ ಕಮ್ಮಿ ಇತ್ತು. ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಮಾಡಿದ್ವಿ. ಇಲ್ಲಿ ನೋಡ್ರಿ ನಮ್ಮ ಮಗ ಕುಂತಾನ. ನಾನಿವತ್ತು ಫುಲ್ ವ್ಲಾಗ್ ನಮ್ಮ ಭಾಷೆದಾಗ ಮಾತಾಡೋಣ ಅನ್ಕೊಂಡೀನಿ. ಫುಲ್ ಉತ್ತರ ಕರ್ನಾಟಕದ ಹೆಂಗ ಅನ್ಸಾಗತ್ತೆ ಮದುವೆ ಆಗತ್ತಿಯಲ್ಲ, ಹೆಂಗ ಅನ್ಸಾಗತ್ತೆ? ನಗು ಬರ್ತದೆ, ಅಳು ಬರ್ತದೆ, ನಗು ಬರ್ತದೆ, ಅಳು ಬರ್ತದೆ, ಎಚ್ಚರ ಇದ್ದರೂ ಕನಸು ಬೀಳ್ತದೆ. ಜೊತೆಗೆ ನಿದ್ದೆ ಬಂದಿಲ್ಲ, ನಿದ್ದೆ ಇಲ್ಲ, ಏನಿಲ್ಲ.
ನಾಳೆ ನನ್ನ ಮದುವೆ ಅಂತ ನಿದ್ದೆ ಬಂದಿಲ್ಲ. ಸೊ ಆ್ಯಕ್ಚುಲಿ ಏನೋ ಇವಾಗ ಅರ್ಶನ ಸ್ಟಾರ್ಟ್ ಆಗುತ್ತೆ, ಅದೆಲ್ಲ ಮುಗಿದ್ಮೇಲೆ ಸಾಯಂಕಾಲ ಚೌಟ್ರಿಗೆ ಹೋಗೋದಿದೆ. ಅಲ್ಲಿ ಹೋದ್ಮೇಲೆ ಎಂಗೇಜ್ಮೆಂಟ್, ನಾಳೆ ಮುಹೂರ್ತ, ರಿಸೆಪ್ಷನ್. ಜಸ್ಟ್ 1 ಗಂಟೆ ಅಷ್ಟೇ ನಾವು ಪ್ರಾಕ್ಟೀಸ್ ಮಾಡಿದ್ದು, ಟೈಮ್ ಇರಲಿಲ್ಲ. ಇನ್ನೇನು ಅರ್ಶನ ಶಾಸ್ತ್ರ ಕೂಡ ಸ್ಟಾರ್ಟ್ ಆಗ್ತಿತ್ತಲ್ಲ, ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿದ್ದೀವಿ. ಸಾಯಂಕಾಲ ನೋಡೋಣ ಯಾವ ಥರ ಬರುತ್ತೆ ಡ್ಯಾನ್ಸ್ ಅಂತ ಎಲ್ಲ. ಸೊ ಅಷ್ಟೊತ್ತಿಗೆ ಅರ್ಶನ ಶಾಸ್ತ್ರ ಕೂಡ ಸ್ಟಾರ್ಟ್ ಆಯಿತು. ಫಸ್ಟು ಮನೇಲಿ ಈ ಥರ ಕೂತ್ಕೊಂಡು ಒಂದು 5 ಜನ ಎಲ್ಲ ಅರ್ಶನ ಎಲ್ಲ ಹಚ್ಚಿದ್ದಾಯಿತು. ಹಿಂದ್ಗಡೆ ಏನು ಬ್ಯಾನರ್ ಹಾಕಿದ್ದೀವಿ ಅವಾಗೆಲ್ಲ ಅದನ್ನ ನಾವು ಪೇಂಟ್ ಮಾಡ್ತಾ ಇದ್ದಿದ್ದು ಮನೇಲಿ ಗೋಡೆ ಮೇಲೇ. ಅದು ಪರ್ಮನೆಂಟ್ ಆಗಿರ್ತಾಯಿತ್ತು, ಮದುವೆ ಆಗಿರೋ ಮನೆ ಆ ಥರ ಅಂತ ಎಲ್ಲ. ಸೊ ಇವಾಗೆಲ್ಲ ಚೇಂಜ್ ಆಗಿದೆ. ಇವಾಗೇನೋ ಅದು ಬ್ಯಾನರ್ ಥರ ಬಂದಿದೆ. ಸೊ ಹಾಗೆ ಅಲ್ಲೆಲ್ಲ ಸ್ವಲ್ಪ 5 ಜನ ಎಲ್ಲ ಇದ್ದು ಅರ್ಶನ ಎಲ್ಲ ಹಚ್ಚಿ ಅದಾದಮೇಲೆ ಕೆಳಗಡೆ ಬಂದಿದ್ದು. ಸೊ ಇಲ್ಲಿ ತುಂಬ ಕ್ಯೂಟಾಗಿ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು, ಸಿಂಪಲ್ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ತಾತಯ್ಯೋ ಅಲ್ಲೋಡಲಿ. ಸೊ ತುಂಬ ವರ್ಷ ಆದಮೇಲೆ ಊರ ಕಡೆ ಬಂದಿರೋದು, ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಆ ಖುಷಿನೇ ಬೇರೆಯೇ. ಅದೆಲ್ಲ ಅಲ್ಲಿ ಹೋಗಿದ್ದು ಚೈಲ್ಡ್ಹುಡ್ಡಲ್ಲೆಲ್ಲ ಇಲ್ಲೆಲ್ಲ ಓಡಾಡಿದ್ದು ನೆನಪು ಎಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಚೆಂದ ಅನಿಸುತ್ತೆ. ಆದರೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಿಲ್ಲ. ಇವತ್ತು ಬೆಳಗ್ಗೆನೇ ಬಂದಿದ್ದು. ಬಂದಿದ ತಕ್ಷಣ ಫ್ರೆಶ್ ಅಪ್ ಆದ್ವಿ. ಆಗಿದ ತಕ್ಷಣ ಹಳದಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಯಿತು. ಮತ್ತು ಸಾಯಂಕಾಲ ಚೌಟ್ರಿಗೆ ಹೋದೆ. ಆದಮೇಲೆ ನೆಕ್ಸ್ಟ್ ಡೇ ಮುಹೂರ್ತ ಮುಗಿಸ್ಕೊಂಡ್ವಿ. ಆಮೇಲೆ ಮತ್ತೆ ರಿಸೆಪ್ಷನ್ ಎಲ್ಲ ಆಯಿತು. ಅದಾದಮೇಲೆ ಮತ್ತೆ ನಮ್ಮ ಅಜ್ಜಿನ ಮಾತಾಡ್ಸಮ್ಮ ಅಂತ ಹೋದ್ವಿ. ಅಷ್ಟೇ ಟೈಮ್ ಫುಲ್ ಮುಗ್ದು ಹೋಗ್ಬಿಡ್ತು. ಎಲ್ಲೂ ಯಾರನ್ನೂ ಮೀಟ್ ಮಾಡೋಕ್ಕಾಗಿಲ್ಲ. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗೇ ಇಲ್ಲ. ಸೊ ಇನ್ನೊಂದ್ಸರಿ ಅದೇ ಕಿರಣ್ಗೆ ಹೇಳ್ತಾ ಇದ್ದೆ, ನಮ್ಮೂರ ಕಡೆ ಹೋಗೋಣ, ಅಲ್ಲಿ 1 ವಾರ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಣ, ಅಲ್ಲಿ ಇಲ್ಲಿ ಸುತ್ತಮುತ್ತ ಎಲ್ಲ ಸುತ್ತಾಡ್ಕೊಂಬರೋಣ. ಹತ್ತಿರದಲ್ಲಿ ಹಂಪಿ ಇದೆ, ಅಂಜನಾದ್ರಿ ಬೆಟ್ಟ ಇದೆ, ಆನೆಗುಂದಿ, ಎಷ್ಟೊಂದು ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆಲ್ಲ, ಎಲ್ಲ ನೋಡಿಕೊಂಡು ಬರೋಣ ಅಂತೆಲ್ಲ ಹೇಳ್ತಾ ಇದ್ದೆ ಕಿರಣ್ಗೆ. ಸರಿ ಆಯಿತು, ಒಂದು 5 ದಿನ ಹೋಗಿ ಬರೋಣ. ಹಾಗೆ ಹೆಸರೂರು ಅಂತ ಒಂದಿದೆ, ಅವಾಗೆಲ್ಲ ನಾವು ಚಿಕ್ಕವರಿದ್ದಿದ್ದಾಗೆಲ್ಲ ನೆನಪಿದೆ. ಎಲ್ಲ ಗಾಡಿ ಮಾಡಿಕೊಂಡು ಎಲ್ಲ ಹೆಸರೂರಿಗೆ ಹೋಗಿ ಅಲ್ಲಿ ಎಲ್ಲ ಅಡುಗೆ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂತಾ ಇದ್ವಿ. ಅದೊಂಥರ ಬೆಟ್ಟ ಥರ ಎಲ್ಲ ನಡ್ಕೊಂಡು ಮೇಲೆ ಹೋಗಬೇಕು. ಅದೆಲ್ಲ ತುಂಬ ಚೆನ್ನಾಗಿದೆ. ನಾನು ತುಂಬ ವರ್ಷಗಳಾಯಿತು ಹೋಗೇ ಇರಲಿಲ್ಲ. ಅದಕ್ಕೆ ಅಮ್ಮಗೆಲ್ಲ ಹೇಳ್ತಿದ್ದೆ, ಒಂದ್ಸರಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಹೋಗೋಣ, ಸಿರಿ ಪಾಪು ಕೂಡ ಸ್ವಲ್ಪ ದೊಡ್ಡದಾಗುತ್ತಲ್ವ, ಅವಾಗೆಲ್ಲ ಹೋಗಿ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಒಂದ್ಸರಿ ಆದಷ್ಟು ಬೇಗ ಪ್ಲ್ಯಾನ್ ಮಾಡಬೇಕು ಅದು ಕೂಡ. ಇನ್ನು ನನಗೆ ರೆಡ್ ಕಲರ್ ಹಾಕಿದ್ನಲ್ಲ ಡ್ರೆಸ್ಸು, ಅದು 2ನೇ ಸರಿ ಹಾಕ್ತಾ ಇರೋದಷ್ಟೇ. ಒಂದ್ಸರಿ ಹಾಕಿದ್ದೆ, ಅದು ಸ್ವಲ್ಪ ಲೂಸ್ ಇದೆ. ಅದು ಏನೋ ಗೊತ್ತಿಲ್ಲ, ಅವಳದೆಲ್ಲ ಆಲ್ಮೋಸ್ಟ್ 2 to 3 years ತರಿಸ್ತೀನಿ. ಇವಾಗ ಅವಳು ಆಲ್ರೆಡಿ 3 ಮುಗಿದು 4ಗೆ ಬರ್ತಾ ಇದ್ದಾಳೆ. ಆದ್ರೂ ಹಂಗೆ ಪುಟ್ಟಾಣಿ ಇರುತ್ತೆ. ಬಟ್ ಒಂದೊಂದು 3 to 4 years ತರಿಸಿದ್ದೀನೋ ಅದು ಕರೆಕ್ಟಾಗಿ ಆಗಿರುತ್ತೆ. ಒಂದೊಂದು ಬ್ರ್ಯಾಂಡ್ ಒಂದೊಂದು ಥರ ಬರುತ್ತೆ ಸೈಜ್ ಎಲ್ಲ. ತುಂಬ ಚೆನ್ನಾಗಿದೆ. ಮಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಎಸ್ಪೆಷಲಿ ಹಳದಿಗೆ ರೆಡ್ ಅಂತ ಇದ್ದಿದ್ದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗಿತ್ತು. ಚೆನ್ನಾಗಿತ್ತು. ಯಾಕಂದರೆ ಇವಾಗ ಸೆಕೆ ಎಲ್ಲ ಇರುತ್ತೆ, ಅವಳು ಸೆಕೆ ಎಲ್ಲ ತಡ್ಕೊಳ್ಳೋದೇ ಇಲ್ಲ. ಅದಕ್ಕೆ ಆದಷ್ಟು ಸ್ವಲ್ಪ ಸಾಫ್ಟ್ ಆಗಿರೋಂಥ ಬಟ್ಟೆನೇ ತೊಗೊಂಬಂದ್ಬಿಟ್ಟಿದ್ದೆ. ಸೊ ಹಾಗೆ ಒಂದು ಗೌನ್ ಎಲ್ಲ ತೊಗೊಂಬಂದಿದ್ದೀನಿ. ನೈಟ್ ಹಾಕ್ಕೊತಾಳೋ ಇಲ್ಲೋ ಗೊತ್ತಿಲ್ಲ, ಎಷ್ಟೊತ್ತು ಹಾಕ್ಕೊತಾಳೋ ಏನೋ ಅಂತ. ಸೊ ಇನ್ನು ನಾವು ಹೋಗಿ ಎಲ್ಲ ಅರ್ಶನ ಎಲ್ಲ ಹಚ್ಚಿದ್ವಿ. ನನಗೆ ಈ ಥರ ಎಲ್ಲ ಅರ್ಶನ ಹಚ್ಚೋದು ಎಲ್ಲ ಅಂದರೆ ತುಂಬ ಇಷ್ಟ. ಎಷ್ಟು ಚೆನ್ನಾಗಿ ಬಂದು ಫೋಸ್ ಎಲ್ಲ ಕೊಟ್ಟು ಅರ್ಶನ ಎಲ್ಲ ಹಚ್ಚಿ ಎಲ್ಲ ಮಾಡ್ತಾ ಇರ್ತಾಳೆ. ಸೊ ಇನ್ನು ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ. ನನಗಂತೂ ತುಂಬ ಇಷ್ಟ ಆಯಿತು ಹಳದಿ ಫಂಕ್ಷನ್ ಎಲ್ಲ. ಡೆಕೋರೇಷನ್ಗೆ ಕೂತ್ಕೊಂಡು ಎಲ್ಲರೂ ಒಂಥರ ಕಾಮಾಗಿ ಎಲ್ಲ ತುಂಬ ಚೆನ್ನಾಗಾಯಿತು. ಆದರೂ ಸ್ವಲ್ಪ ಬೇಜಾರಿದೆ. ಯಾಕಂದರೆ ಎಷ್ಟೊಂದು ಜನ ಮದುವೆಗೆ ಇಲ್ಲವೇ ಇಲ್ಲ. ಎಸ್ಪೆಷಲಿ ಸಿರಿ ಇಲ್ಲ, ನನ್ನ ತಂಗಿ. ಅವಳಿದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅವಳಂತೂ ತುಂಬಾ ಬೇಜಾರು ಅಂದರೆ ಬರೋಕ್ಕಾಗ್ದಿರೋವಂಥ ಸಿಚುವೇಶನ್. ಇವಾಗ ಡೆಲಿವರಿ ಆದಮೇಲೆ ಎಲ್ಲೂ ಬರೋಕ್ಕೆ ಆಗೋದಿಲ್ಲ. ಬಟ್ ತುಂಬ ಜನ ಮಿಸ್ ಆಗಿದ್ದಾರೆ ಮದುವೆಗೆ. ಇದ್ದಿದ್ರೆ ಎಲ್ಲರೂ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾ ಇತ್ತು. ಅದೊಂದು ಬೇಜಾರಿದೆ ಅಷ್ಟೇ. ಸೊ ತುಂಬ ವರ್ಷ ಆದಮೇಲೆ ಬಂದಿದ್ದು. ಹಾಗೆ ಇದ್ರ ಜೊತೆ ಗೊತ್ತಾಗಿದ್ದು ನನಗೆ ಏನಂದರೆ, ತುಂಬ ಜನ ನನ್ನ ವ್ಲಾಗ್ಸ್ ಎಲ್ಲ ನೋಡ್ತಾರೆ ಅಂತ. ಎಲ್ಲರೂ ಅಷ್ಟೇ, ಎಲ್ಲ ನೋಡ್ತಾ ಇರ್ತೀನಿ, ನಿಮ್ಮ ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀವಿ ಅಂತ ಹೇಳಿದಾಗೆಲ್ಲ ತುಂಬ ಖುಷಿ ಆಗ್ತಾ ಇರುತ್ತೆ. ಹೇಳಿದಾಗೆಲ್ಲ ಅದೊಂಥರ ಮೋಟಿವೇಶನ್ ಸಿಗುತ್ತೆ. ಓಕೆ, ಎಲ್ಲರೂ ವೀಡಿಯೋಸ್ ನೋಡ್ತಾರೆ, ಇಷ್ಟಪಡ್ತಾ ಇದ್ದಾರೆ ಅಂತ. ಇನ್ನೊಂದು ಸ್ವಲ್ಪ ಎನರ್ಜಿ ಕೂಡ ಬರುತ್ತೆ. ಓಕೆ, ಇನ್ನೊಂದಷ್ಟು ವೀಡಿಯೋಸ್ ಮಾಡೋಣ ಅಂತ ಎಲ್ಲ. ಹಾಂ
ಊಟ ಆಂಟಿ ಹಾ ಆರಾಮ್ ನೀನು ಏನಿದು ಹೇಳಿ ಹಾಕ್ಬೇಕಪ್ಪ ಇದು ಹೀರೆಕಾಯಿ ಇದು ಸೊಂಡಿಗೆ ಹಾ ಮತ್ತೆ ಎಣ್ಣೆಲಿ ಕರ್ದಿರೋದು ಎಣ್ಣೆ ಕರ್ತಿದ್ದ ಅಮ್ಮ ಇಲ್ಲ ಅಷ್ಟು ಸಾಕು ಇದು ಮಜ್ಜಿಗೆ ಬೇಡ ನೋಡಿ ಇದು ಅನ್ನ ಬಿರಿಯಾನಿ ಅನ್ನ ಬೆಳ್ಳಗಿದೆ ಸಾಂಬಾರ್ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡ್ವಿ ಅದಾದಮೇಲೆ ನಮ್ಮ ರಾಹುಲ್ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಬಂದಿತ್ತು ಅದೊಂದಷ್ಟು ಫೋಟೋಶೂಟ್ ಅದೆಲ್ಲ ಆಯಿತು ಹಾಗೆ ಒಂದು ರೀಲ್ ಮಾಡೋಣ ಅಂತ ಟೀಮ್ ಗ್ರೂಮ್ ಮಾಡಿದ್ದೆ ಎಷ್ಟೊಂದು ಜನ ಮಿಸ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಅದು ಹಂಗೆ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ ಜಸ್ಟ್ ರೆಡಿ ಆಗಿವಿ ಇವಾಗ ಅಲ್ಲ ಎಂಗೇಜ್ಮೆಂಟ್ ಐತೆ ಸೊ ಇವಾಗ ಜಸ್ಟ್ ರೆಡಿ ಆಗಿದ್ದೀವಿ ಮತ್ತೆ ನಮ್ಮೂರು ಭಾಷೆ ಕರೆಕ್ಟ್ ರೆಡಿ ಆಗಿವಿ ಎಂಗೇಜ್ಮೆಂಟ್ ಐತೆ ಅದಕ್ಕೆ ಇವತ್ತಿಂದು ಫುಲ್ ಎಲ್ಲ ಚಿನ್ಮಿನ ನೈಟ್ ಟೈಮ್ ಸೊ ಇನ್ನ ಎಷ್ಟೊಂದು ಜನ ಮಿಸ್ಸಿಂಗ್ ಪ್ರತಿಭಾ ಯಾವಾಗ ಲೇಟ್ ಯಾವಾಗಲೂ ಅವಳು ಮತ್ತೆ ನೈನಾ ಅವರು ರೆಡಿ ಆಗಿರ್ಲಿಲ್ಲ ಸೊ ನಾವು ಸದ್ಯಕ್ಕೆ ರೆಡಿ ಆಗಿದ್ದೀವಿ ಇವಾಗ ಚೌಟ್ರಿಗೆ ಹೋಗೋಕ್ಕೆ ವೇಟ್ ಮಾಡ್ತಿದ್ದೀವಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಣ್ಣ ಬಂದ್ರು ಇಲ್ಲಿ ಆಲ್ಮೋಸ್ಟ್ ನಮ್ಮ ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡೋರೆ ಜಾಸ್ತಿ ಇವರು ಸಹ ಈ ಅಣ್ಣ ಕೂಡ ರಾಹುಲ್ ಅವರ ಅಮ್ಮ ಮದುಮಗನ ತಾಯಿ. A few hours later. ಅಲ್ಲಿದ್ದ ಚೌಟ್ರಿಗೆ ಬಂದಿದ ತಕ್ಷಣ ನನಗೆ ಈ ಡೆಕೋರೇಷನ್ ನೋಡಿ ವಾವ್ ಅನ್ನೋ ಥರ ಆಯಿತು, ಸಖತ್ತಾಗಿ ಬಂದಿತ್ತು ಮಾತ್ರ. ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆ ಇನ್ನು ಸ್ನ್ಯಾಕ್ಸ್ ಕೂಡ ಸ್ಟಾರ್ಟ್ ಆಗಿತ್ತು, ಪಾನಿಪುರಿ ಎಲ್ಲ ಇತ್ತು. ಅದು ಕ್ಯೂವಲ್ಲಿ ಇತ್ಕೊಳ್ಳೋದು ಒಂದೇ ಬೇಜಾರಾಗ್ತಾ ಇತ್ತು, ಬಟ್ ತುಂಬ ಚೆನ್ನಾಗಿತ್ತು. ಹೋದಾಗೆಲ್ಲ 3-4 ಕಲ್ಸ್ಕೊಂಡ್ಬಂದು ತಿನ್ಕೊಂಡ್ವಿ. ಹಾಗೆ ಇನ್ನು ಮದುಮಗಳ ಎಲ್ಲ ವೆಲ್ಕಮ್ ಮಾಡಬೇಕಲ್ವಾ, ಸೊ ಅದಕ್ಕೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ ವೆಲ್ಕಮ್ ಮಾಡೋಣ ಅಂತ. ಕ್ಲಿಪ್ಪಿಂಗ್ಸೇ ಮಿಸ್ ಆಗಿಬಿಟ್ಟಿದೆ. ಚೆನ್ನಾಗೆಲ್ಲ ಡ್ಯಾನ್ಸ್ ಮಾಡ್ಕೊಂಡೆಲ್ಲ ವೆಲ್ಕಮ್ ಮಾಡಿದ್ವಿ. ಅದು ನನ್ನ ಮೊಬೈಲಲ್ಲಿ ರೆಕಾರ್ಡ್ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಸರಿ ಇನ್ನು ಏನೋ ಫ್ರಾಕ್ ಹಾಕಿದ್ದೆ, ಎಷ್ಟೋ ತಗೊಂತೋಳಿಲ್ಲ ಅನ್ಕೊಂಡಿದ್ದೆ, ಬಟ್ ಪರವಾಗಿಲ್ಲ. ಜುಟ್ಟೆಲ್ಲ ಹಾಕಿ ಏರ್ಬೆಡ್ ಎಲ್ಲ ಇಟ್ಟಿದ್ದೆ, ಎಲ್ಲ ಬಿಚ್ಚಿ ಎಸ್ಬಿಟ್ಟಿದ್ದಾಳೆ. ಸ್ವಲ್ಪ ಹೊತ್ತೇ ಇಟ್ಕೊತಾಳೆ. ಈ ಶೂಸ್ ಅಂತೂ ಹಾಕೊಳ್ಳೋದಿಲ್ಲ. ಅವಳ ಕಾಲಲ್ಗಿಂತ ನಮ್ಮ ಕೈಯಲ್ಲೇ ಜಾಸ್ತಿ ಇರುತ್ತೆ. ಹಾಗೆ ಬಾವು ಕೂಡ ಹುಬ್ಳಿಯಿಂದ ಬಂದಿತ್ತು. ಇನ್ನು ಎಲ್ಲ ಡ್ಯಾನ್ಸ್ ಕೂಡ ಮಾಡೋಕ್ಕಿದೆ. ಇದಾದ್ಮೇಲೆ ನೆಕ್ಸ್ಟು ನನಗಂತೂ ನಿಜವಾಗ್ಲೂ ಮಾಡೋದೇ ಬೇಡ ಅಂತ ಅನ್ಸ್ಬಿಟ್ಟಿತ್ತು. ಡ್ಯಾನ್ಸ್ನ ಹಂಗೂ ಹಿಂಗೂ ಮಾಡಿ ಎಲ್ಲರೂ ಕರೆದು ಹೋಗಿ ಹೆಂಗೋ ಮಾಡಿದ್ದೀನಿ. ಮುಂದಿನ ನಮ್ಮ ಗುಲಾಬಿ ತಂಡದಿಂದ ಬಂದಿರತಕ್ಕಂತ ಸುಷ್ಮಾ, ಶರಣ್ಯ, ದೀಪ ಹಾಗೂ ಅನಾಮಧೇಯ. ಹೆಚ್ಚಿನ ಮಾಹಿತಿಗಾಗಿ ದೀಪಾ ಕಿರಣ್ ಪೇಜ್ ಅನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ. ವೋಟ್ ಫಾರ್ ದೀಪಾ ಕಿರಣ್. ನಿಜವಾಗ್ಲೂ ಏನು ಪ್ರಾಕ್ಟೀಸೇ ಮಾಡಿರಲಿಲ್ಲ. ಅದು ಬಂದು 1 ಗಂಟೆ ಅಷ್ಟೇ, ಹೆಂಗೆ ಬರುತ್ತೋ ಇಲ್ಲೋ ಏನೋ ಅಂದ್ಕೊಂಡು ಟೆನ್ಷನಲ್ಲೇ ಇದ್ದೆ. ಅಲ್ಲೇ ಸ್ಟೇಜ್ ಮೇಲೇ ಒಂದಷ್ಟು ಪ್ರಾಕ್ಟೀಸ್ ಕೂಡ ಮಾಡ್ಕೊತಾ ಇದ್ವಿ. ಸೊ ಗೊತ್ತಿಲ್ಲ, ಅಲ್ಲಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಯಾಕಂದರೆ ನಮಗೆ ಜಾಸ್ತಿ ಟೈಮೇ ಸಿಕ್ಕಿರಲಿಲ್ಲ. ಅದು ಬೇರೆ ನನಗೂ ಹೋಗೋಕ್ಕೆ ಇರಲಿಲ್ಲ. ಹೋಗು ಅಂತ ಎಲ್ಲ ಹೇಳಿದ್ದಕ್ಕೆ ಹಂಗೂ ಹೆಂಗೂ ಬಂದು ಮಾಡ್ಕೊಂಡಿದ್ದೀನಿ. ಹೆಂಗೋ ಒಂದು ಮ್ಯಾನೇಜ್ ಮಾಡ್ಕೊಂಡಿದ್ವಿ ಸ್ಟೆಪ್ಸ್ ಎಲ್ಲ.
ರಾಹುಲ್ ಫ್ರೆಂಡ್ಸ್ ಎಲ್ಲರೂ ಬಂದಿರೋದು ಎಲ್ಲ ಮೈಸೂರಲ್ಲಿ ಓದಿರೋದಲ್ಲ, ಸೊ ಅಲ್ಲೆಲ್ಲ ಗ್ಯಾಂಗ್ ಬಂದಿದ್ದು ತುಂಬ ಚೆನ್ನಾಗಿತ್ತು. ಮಾತ್ರ ಫ್ರೆಂಡ್ಸ್ ಗ್ಯಾಂಗ್ ನಾವಂತೂ ಫುಲ್ಲು ಮಜಾ ಮಾಡಿದ್ವಿ ಅವ್ರು ಡ್ಯಾನ್ಸ್ ಎಲ್ಲ ಪರ್ಫಾರ್ಮೆನ್ಸ್ ನೋಡಿ. ಸೊ ಮಸ್ತಾಗಿತ್ತು. ಹಾಗೆ ಆ್ಯಕ್ಚುಲಿ ಈ ಸಾಂಗ್ನ ನಾನು ಫುಲ್ ಹಂಗೆ ಹಾಕೋಣಂದ್ರೆ ಗೊತ್ತೇ ಇದೆಯಲ್ಲ, ಕಾಪಿ ರೈಟ್ ಬಂದ್ಬಿಡುತ್ತೆ ಪ್ರಾಬ್ಲಮ್. ಅದೇ ಒಂದು ರೀಸನ್ಗೆ ಅಲ್ಲಿ ಇಲ್ಲಿ ಸ್ವಲ್ಪ ವಾಯ್ಸ್ ಅವ್ರು ಕೊಡ್ತಾ ಇರ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನೋಡ್ತಾ ಇರ್ಬೋದು ಅಲ್ಲಿ ಇಲ್ಲಿ ಒಂದಷ್ಟು ಮಿಸ್ ಆಗ್ತಾ ಇತ್ತು, ಯಾಕಂದ್ರೆ ಸ್ಯಾರಿಲಿ ಡ್ಯಾನ್ಸ್ ಮಾಡೋದು ಸ್ವಲ್ಪ ಕಷ್ಟನೇ. ನನಗೆ ಅನ್ಕೊಂಡು ನಾನು ಪ್ರಾಕ್ಟೀಸ್ ಕೂಡ ಮಾಡಿರಲಿಲ್ಲ ಸ್ಯಾರಿ ಹಾಕೊಂಡು. ಸೊ ಇದು ನೋಡಿದ್ರೆ ಸ್ಯಾರಿ ಎಲ್ಲ ಅಡ್ಡ ಎಲ್ಲ ಬರ್ತಾ ಇತ್ತು, ಡ್ಯಾನ್ಸ್ ಮಾಡೋಕ್ಕೆ ಆಗ್ತಾ ಇರಲ್ಲ, ಕಾಲಿಗೆಲ್ಲ ಸಿಗೋಕೊಂತ ಇತ್ತು. ಇದೊಂದು ಹಿಂದಿ ಸಾಂಗ್ ಅವ್ರು ಮಾಡ್ತಾ ಇದ್ರು. ಇದನ್ನ ಪ್ರಾಕ್ಟೀಸ್ ಮಾಡೋಣ ಅಂತ ಹೋದೆ, ನನಗಂತೂ ಆಗಲ್ಲ ಅಂತ ಅನ್ಸ್ತು. ಸುಮ್ಮನೆ ಹೆಂಗೋ ಮಾಡಿ ಯಾಕೆ ಅಂದ್ಬಿಟ್ಟು, ನಮ್ಗೆ ಏನು ಗೊತ್ತು ಯಾವ್ದು ಕಾನ್ಫಿಡೆನ್ಸ್ ಇದೆ ಅದಷ್ಟೇ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಈ ಸಾಂಗ್ ನೀವಷ್ಟೇ ಮಾಡ್ಕೊಳ್ಳಿ, ನಾವು ಬರಲ್ಲ ಅನ್ಕೊಂಡ್ಬಿಟ್ಟು ನಾನು ಸೈಡಿಗೆ ಬಂದ್ಬಿಟ್ಟೆ. ಇದಾದ್ಮೇಲೆ ನನಗೆ ಮೋನಿಕಾ ಒಂದು ಸಾಂಗ್ ಬರುತ್ತೆ, ಅದು ನನಗೆ ಮುಂಚೆನೇ ಗೊತ್ತಿತ್ತು, ಎಲ್ಲ ಸ್ಟೆಪ್ಸ್ ಎಲ್ಲ ಬರ್ತಾ ಇತ್ತಲ್ವಾ. ಸರಿ ಮತ್ತೆ ಅದಕ್ಕೆ ಜಾಯಿನ್ ಆದರೆ ಆಯಿತು, ಇದು ಬೇಡ ಅಂದ್ಬಿಟ್ಟು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ. ಆದರೆ ಪ್ರತಿಭಾ ಅವಳು ಕೈ ಕೊಟ್ಬಿಟ್ಲು, ಕೆಳಗಡೆ ಅಲ್ಲಿದ್ದೆ ಎಸ್ಕೇಪ್ ಆಗಿಬಿಟ್ಲು. ಹಾಗೆ ಇನ್ನೊಂದು ಗಂಗಾ ಅವಳು ಪ್ರಾಕ್ಟೀಸ್ ಎಲ್ಲ ನಮ್ಮ ಜೊತೆ ಮಾಡಿದ್ರು. ಅವಳು ಸ್ಟೇಜ್ ಮೇಲೆ ಬಂದ ತಕ್ಷಣ ಬರಲೇ ಇಲ್ಲ, ಯಾಕಂತಾನೆ ಗೊತ್ತಿಲ್ಲ. ಕಿರಣ್ ಅಂತೂ ಫುಲ್ ಮಜಾ ಮಾಡ್ತಾ ಇದ್ರು, ವಿಡಿಯೋ ಮಾಡ್ಕೊಂಡು ಅವ್ರು ನಗಾಡೋ ಸೌಂಡ್ ಎಲ್ಲ ಬರ್ತಾ ಇತ್ತು. ಆ್ಯಂಡ್ ನಾನು ಸ್ಯಾರಿಲಿ ಇದು ಮಾಡ್ಬೋದು ಸ್ಟೆಪ್ಸ್ ಅಂತ ಅನ್ಕೊಂಡೇ ಇರಲಿಲ್ಲ. ಸ್ಯಾರಿ ಹಾಕ್ಕೊಂಡು ಈ ಡಬ್ಬಂಗುಚ್ಚಿ ಡ್ಯಾನ್ಸ್ ಮಾಡ್ತೀನಿ ಅಂತ ನಾನಂತೂ ಅನ್ಕೊಂಡಿರಲಿಲ್ಲ. ಈ ಸ್ಯಾರಿ ಸ್ವಲ್ಪ ಸಿಗಾಕೊಂತಿದ್ದು, ಬಟ್ ನಿಜವಾಗ್ಲೂ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನನಗೆ ಈ ಥರ ಡ್ಯಾನ್ಸ್ ಮಾಡೋದೆಲ್ಲ ತುಂಬಾ ಇಷ್ಟ. ನಾನಂತೂ ಮೊದಲೆಲ್ಲನೂ ಅಷ್ಟೇ ಡಬ್ಬಂಗುಚ್ಚಿ ಸಾಂಗ್ಸ್ ಅಥವಾ ಏನೇ ಒಂದು ಡ್ಯಾನ್ಸ್ ಅಂದರೆ ಸಾಕು, ತುಂಬ ಒಂಥರ ರಿಲೀಫ್ ಸಿಗುತ್ತೆ ನಂಗೆ. ಡ್ಯಾನ್ಸ್ ಮಾಡಿದ್ರೆ ಸಖತ್ ಇಷ್ಟ ಆಗುತ್ತೆ. ಸೊ ಎಷ್ಟು ಬರುತ್ತೋ ಅಷ್ಟು ಮಜಾ ಅಂತೂ ಮಾಡಿದ್ವಿ ಮಾತ್ರ. ಸೊ ಎಷ್ಟೊಂದು ಜನ ಮಿಸ್ ಆಗಿದ್ರು. ಎಲ್ಲರೂ ಇದ್ದಿದ್ರೆ ಇನ್ನೂ ಒಳ್ಳೆ ಒಂದಿನ ಮುಂಚೆನೇ ಎಲ್ಲ ಕಸಿನ್ಸ್ ಎಲ್ಲ ಸೇರಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೋದಿತ್ತು ಅಂತ ಅನಿಸ್ತು. ಬಟ್ ಸುಮಾರು ಜನ ಮಿಸ್ ಆಗಿರೋದು, ತುಂಬಾ ಎಲ್ಲರನ್ನೂ ಮಿಸ್ ಮಾಡ್ಕೊತಾ ಇದ್ದೆ. ರಾತ್ರಿ 12-1 ಗಂಟೆ ಆದರೂ ಹಂಗೆ ನಡೀತಾನೆ ಇತ್ತು. ನನಗೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಸರಿ ಓಡೋಣ ಅಂದ್ಬಿಟ್ಟು ನಾವು ಹೊರಡ್ತಾ ಇದ್ವಿ. ಆ್ಯಕ್ಚುಲಿ ಇವ್ರು ನಮ್ಗೆ ಗೊತ್ತಿರಲಿಲ್ಲ ರಾತ್ರಿ 3-4 ಗಂಟೆವರೆಗೂ ಫೋಟೋಶೂಟ್ ಎಲ್ಲ ನಡೆದಿದೆ ಅಂತ. ಅವ್ರು ಹಾರ್ಡ್ಲಿ ಒಂದು 2 hours ಮಲಗಿದಾರೇನೋ ಅಷ್ಟೇ. ನೆಕ್ಸ್ಟ್ ಮತ್ತೆ ಮುಹೂರ್ತ ಬೇರೆ ಇದೆ, ಆಮೇಲೆ ರಿಸೆಪ್ಷನ್ ಬೇರೆ ಇದೆ. ಮದುವೆ ಅಂದರೆ ಫುಲ್ ನಿದ್ದೆ ಅನ್ನೋದನ್ನ ಮರ್ತೇ ಬಿಡ್ಬೇಕು ನಾವು, ಹಂಗಾಗ್ಬಿಟ್ಟಿರುತ್ತೆ. ಸೊ ಏನೋ ಫುಲ್ ಮಲ್ಕೊಂಬಿಟ್ಟಿದ್ಲು, ನಿದ್ದೆ ಬಂದಿತ್ತಲ್ವ, ಸರಿ ಓಡ್ತಾ ಇದ್ವಿ. ನೈಟ್ ಟೈಮ್ ನೋಡೋದಕ್ಕೆ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ಮೇಲೆ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಇತ್ತು. ಈ ಥರ ಮೂನ್ ಓಪನ್ ಸ್ಪೇಸಲ್ಲಿ ಈ ಥರ ಮಾಡೋದೇ ಒಂಥರ ಚಂದಾನೆ. The next day. ಸೊ ಇವಾಗ ರೆಡಿಯಾಗಿ ಇನ್ನೇನು ಮುಹೂರ್ತಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ತಾಳಿ ಎಲ್ಲ ಕಟ್ಟೋದಿರುತ್ತೆ. ಒಂಥರ ಚೆನ್ನಾಗಿರುತ್ತೆ ಆ ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ತೀನಿ. ಅದಾದಮೇಲೆ ರಿಸೆಪ್ಷನ್, ಅದಾದಮೇಲೆ ಇವತ್ತೇ ನೈಟ್ ರಿಟರ್ನ್ ಬ್ಯಾಂಗ್ಳೂರಿಗೆ ಓಡೋಕ್ಕಿದೆ. ನಮ್ಮ ಭಾಷೆ ಇವಾಗ ಮುಹೂರ್ತ ಆದಮೇಲೆ ಇನ್ನೇನು ಇವತ್ತು ರಾತ್ರಿ ವಾಪಸ್ ಹೊಂಟೀವಿ ಬೆಂಗಳೂರಿಗೆ. ನೋಡಮ್ಮ ಹೆಂಗಾಗುತ್ತಾ, ಒಳ್ಳೆ ಅದೊಂಥರ ಮಸ್ತ್ ಮೂಮೆಂಟು, ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಸೊ ಇದೇನೇನೋ ಇಟ್ಟಿದ್ದಾರೆ ಇಲ್ಲೇ ಡೆಕೋರ್ದು, ಆಲ್ಮೋಸ್ಟ್ ಆಗಿದೆ ಅನಿಸುತ್ತೆ. ಇಲ್ಲಿ ನೋಡಿ, ಇದು ಅದು ಇಲ್ಲೆಲ್ಲ ಆಲ್ಮೋಸ್ಟ್ ಡೆಕೋರ ಎಲ್ಲ ಆಗ್ತಾ ಇದೆ. ಈತನ ಕಂಠ ಅಂದರೆ ಕಂಠಕ್ಕೆ, ಬದ್ನಾಮಿಗೆ ಬದ್ಧವಾಗಿ, ಶುಭಗೆ ಶುಭಗಳಿಗೆಲ್ಲಿ ತ್ವಂ ಜೀವ ಶರಶತಂ ಮಲ್ಲ. ಒಂದು ಹೆಣ್ಣು ಮಗು ಮನೇಲಿದೆ ಅಂದಾಗ ನಮ್ಮ ಜೊತೆ ಇಷ್ಟು ವರ್ಷ ಬೆಳೆದು ಎಲ್ಲ ಆಗಿ ಮದುವೆ ಆಗಿ ಹೋಗ್ತಿದೆ, ನಮ್ಮ ಮನೆ ಬಿಟ್ಟು ಇನ್ನೊಬ್ರು ಮನೆಗೆ ಹೋಗ್ತಾ ಇದ್ದಾರೆ ಅಂದಾಗ ಎಷ್ಟು ನೋವು ಇರುತ್ತಲ್ಲ. ಒಂದು ಹೆಣ್ಣು ಎತ್ತೋರ್ಗೇ ಗೊತ್ತು. ಆಂಟಿ ಅಳ್ತಾ ಇದ್ದಿದ್ದು ನೋಡ್ತಾ ಇದ್ರೇ ಬೇಜಾರಾಗ್ತಾ ಇತ್ತು ನಮಗೂ. ಈ ಕಿರಣ್ ಅದು ಸ್ವಲ್ಪ ಎಮೋಷ್ನಲ್ ಆಗಿಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಹೆಣ್ಣು ಅಂದಮೇಲೆ ನೋಡಿ ಹೆಂಗೆ ಅಲ್ವಾ, ಇಷ್ಟು ವರ್ಷ ಬಿಟ್ಟು ಎಲ್ಲ ಬೆಳೆದಿರೋದೇ ನಮ್ಮದು ಮನೆ ಇರುತ್ತೆ, ಅದಾದಮೇಲೆ ಇನ್ನೊಂದು ಮನೆ. ಸೊ ನಮಗೆ ಆ ಥರ ಆಗ್ಬಿಡುತ್ತೆ, ಅದು ಹೆಂಗೆ ಮಾಡಿದ್ದಾರೆ ಅಂತ ಒಂದೊಂದ್ಸರಿ ತುಂಬಾ ಬೇಜಾರಾಗುತ್ತೆ. ಆ ಥರ ಬಂದುಬಿಟ್ಟಿದೆ ಕಲ್ಚರ್. ಬಟ್ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಹೇಳೋದು ಇದಕ್ಕೇನೆ. ಎಲ್ಲ ಬಿಟ್ಟು ಇನ್ನೊಂದು ಮನೆಗೆ ಹೋಗಿ ಅದು ನಮ್ಮ ಮನೆ ಅಂತ ಅಂದ್ಕೊಂಡು ಅಲ್ಲಿ ಅಡ್ಜಸ್ಟ್ ಆಗಿಬಿಟ್ಟು ಎಲ್ಲದು ಈ ಮನೆ ಆ ಮನೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ತುಂಬಾ ಎಷ್ಟು ಈಸಿ ಅಂತೂ ಅಲ್ಲ, ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ಅಪ್ಪ ಅಮ್ಮ ಫ್ಯಾಮ್ಲಿಯಿಂದ ಸ್ವಲ್ಪ ದೂರ ಇರೋದು. ಸೊ ನಂಗೆ
ಖುಷಿನೂ ಆಗ್ತಾಯಿತ್ತು. ಒಂಥರ ಅವ್ರದ್ದೇ ಒಂದು ಲೈಫ್ ಸ್ಟಾರ್ಟ್ ಆಗುತ್ತೆ. ಇನ್ನು ಮಗು ಆದಮೇಲೆ ಕಂಪ್ಲೀಟ್ ಅವ್ರದ್ದೇ ಅಂತ ಒಂದು ಫ್ಯಾಮಿಲಿ ಕೂಡ ಬಿಲ್ಡ್ ಆಗುತ್ತೆ. ಇನ್ನು ರಾಹುಲ್ ಫ್ರೆಂಡ್ಸ್ ಎಲ್ಲ ಬಂದಿದ್ದು ಎಲ್ಲ ತುಂಬ ಖುಷಿ ಆಯಿತು. ತುಂಬ ಮಜಾ ಮಾಡ್ತಾಯಿದ್ರು ಕೂಡ. ಹಾಗೆ ಇಲ್ಲಿ ನನಗೆ ನೋಡಬೇಕಂತಲೇ ನಿಮಗೋಸ್ಕರ ನೀವು ವಿಡಿಯೋ ಹಾಕಿದ್ವಲ್ಲ, ಊರಿಗೆ ಹೋಗ್ತಾ ಇದ್ದೀನಿ ಮದುವೆ ಇದೆ ಅಂತ ನಾನು ಹಾಕಿದ ವಿಡಿಯೋ ನೋಡಿನೇ ಬಂದಿರೋದು ಅಂತ ಹೇಳ್ತಾಯಿದ್ರು. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಿಮ್ಮ ಮೀಟ್ ಮಾಡೋಕ್ಕೆ ಅಂತಲೇ ವಿಡಿಯೋ ನೋಡಿ ಮದುವೆಗೆ ಬಂದಿದ್ದಾರೆ ಅಂತ ಹೇಳಿದ್ದು ಕೇಳಿ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಹಾಗೆ ಬಂದು ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ರು, ಆಸ್ ಇಫ್ ಅವ್ರು ವಿಡಿಯೋ ನೋಡ್ತಾ ಇರ್ತಾರಲ್ಲ ಎಷ್ಟು ಕ್ಲೋಸ್ ಆಗಿದ್ದೀವಿ ಎಲ್ಲ ಗೊತ್ತು. ಅಂದರೆ ನೋಡ್ತಾ ಇರ್ತಾರ ಆ ಒಂದು ಡೈಲಿ ನಮ್ಮದು ರುಟೀನ್ ಎಲ್ಲ ಗೊತ್ತು, ಕ್ಲೋಸ್ ಥರ ಬಂದುಬಿಡುತ್ತೆ. ಅದೊಂದು ನಂಗೆ ಖುಷಿ ಆಯಿತು ಅವರೆಲ್ಲ ಬಂದು ಮಾತಾಡ್ಸಿದ್ದು ಮಾತ್ರ. ಬೆಳಿಗ್ಗೆ ಮುಹೂರ್ತ ಎಲ್ಲ ಆಯಿತು. ಅದಾದಮೇಲೆ ನಾಷ್ಟ ಎಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ಮತ್ತೆ ಇವಾಗ ಹೋಗಿ ಸ್ಯಾರಿ ಚೇಂಜ್ ಮಾಡ್ಕೊಂಬರ್ಬೇಕು. ಜಸ್ಟ್ 2 ಅವರ್ಸ್ಗಷ್ಟೇ ರೆಡಿಯಾಗಿ ಬಂದಿದ್ದು. ಮತ್ತೆ ರೆಡಿ ಆಗೋಕ್ಕೇ ಬೇಜಾರಿತ್ತು. ಹಿಂಗೆ ಇದ್ಬಿಡೋಣ ಅಂತ ಅನಿಸ್ಬಿಟ್ಟಿತ್ತು. ಸರಿ ಏನು ಮಾಡೋಕ್ಕಾಗಲ್ಲ, ಹೋಗಿ ರೆಡಿಯಾಗಿ ಬರೋಣ ಅಂತ ರೆಡಿ ಆಗಿಬಿಟ್ಟು ಬಂದು ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹೆಂಗ ಅನ್ಸತ್ ಮಾಮ ಮಗನ ಮದುವೆ ಹೆಂಗ ಅನ್ಸಕತ್ತೈತೆ? ಎಲ್ಲ ಮಸ್ತಾಗಾಯ್ತು, ಎಲ್ಲ ನೀಟಾಗಾಯ್ತು. ಊಟ ಮಾತ್ರ ಜಬರ್ದಸ್ತ್ ಮಸ್ತ್ ಇತ್ತು. ಬರುತ್ತೆ ನಾನು ಕಾಟನ್ ಡ್ರೆಸ್ ಹಾಕ್ಬಿಟ್ಟೆ. ಅವಳು ಅಳ್ತಾ ಇದ್ಲು ಇರಿಟೇಷನ್ಗೆ ಬಿಚ್ಚು ಅಂತ. ಬೆಳಿಗ್ಗೆ ಲಂಗ ದಾವಣಿ ಎಲ್ಲ ಹಾಕಿದೆ. ಅದು ನೆಟ್ಟಿಗೆ ಒಂದು ಬಿಂದಿ ಎಲ್ಲ ಇಟ್ಟಿದ್ದೆ, ಮಾಂಗ್ ಟಿಕ್ಕ ಅದು ಇದು ಎಲ್ಲ ಎಲ್ಲೆಲ್ಲೋ ಬಿಸಾಡ್ತಾ ಇದ್ಲು. ಸರಿ ಬಿಡು, ಅವಳಿಗೆ ಹೆಂಗೆ ಕಂಫರ್ಟ್ ಅದೇ ಬಿಟ್ಬಿಡು ಅಂತ ಕಿರಣ್ ಬೈತಾ ಇದ್ರ. ಸರಿ ಅವಳಿಗೆ ಆರಾಮಾಗಿ ಕಾಟನ್ ಡ್ರೆಸ್ ಹಾಕಿ ಬಿಟ್ಬಿಟ್ಟಿದ್ದೆ. ಹಾಗೆ ಈ ಬ್ಲೌಸ್ ನಾನು ಎಂಡ್ ಮೂಮೆಂಟಲ್ಲಿ ಸ್ಟಿಚ್ ಮಾಡಿಸಿರೋದು. ಬೇಕು ಅಂತ ಅವ್ರ ಹತ್ರ 3,500 ಏನೋ ಆಯಿತು. ಬಟ್ ಹ್ಯಾಂಡ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರೆ, ಸ್ಲೀವ್ಸ್ ಫಿಟ್ಟಿಂಗ್ ಚೆನ್ನಾಗಿರಲಿಲ್ಲ. ನನಗೆ ಇಲ್ಲಿ ಬಂದಮೇಲೆ ನೋಡಿದ್ದು ಏನು ಮಾಡೋದು ಅಂತ ಅನ್ಸ್ಬಿಟ್ಟಿತ್ತು. ಹಂಗೂ ಹಿಂಗೂ ಮಾಡಿದೆ, ಬಟ್ ಫಿಟ್ಟಿಂಗ್ ಸರಿಯಾಗಿ ನನಗೆ ಇಷ್ಟನೇ ಆಗ್ತಾಯಿಲ್ಲ. ನೋಡಿ ಸ್ಲೀವ್ಸ್ ಹತ್ರ ಹೆಂಗೆ ಬಂದಿದೆ. ರಿಟರ್ನ್ ಹೋಗ್ಬಿಟ್ಟು ಮೊದಲು ಅವ್ರ ಹತ್ರ ನಾನು ಮತ್ತೆ ಫಿಟ್ಟಿಂಗ್ ಮಾಡಿಸ್ಕೋಬೇಕು. ಯಾಕಂದರೆ ನಾನು ಅವತ್ತೇ ನಾನು ಬ್ಲೌಸ್ ಕೊಟ್ಟಿದ್ದು, ಅವತ್ತಿನ ರಾತ್ರಿಯೇ ನಾನು ಬಿಟ್ಟಿದ್ದು. ನಾನು ಫಿಟ್ಟಿಂಗ್ ಹೆಂಗಿದೆ ಅಂತ ವೇರ್ ಮಾಡಿ ಕೂಡ ನೋಡಿರಲಿಲ್ಲ. ಸ್ವಲ್ಪ ಬೇಜಾರಾಯಿತು. ಬಟ್ ಹ್ಯಾಂಡ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಆಲ್ಟರ್ ಎಲ್ಲ ಮಾಡಿಸಿದ್ರೆ ಚೆನ್ನಾಗಾಗುತ್ತೆ ಅನ್ಸುತ್ತೆ. ಮದುವೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಮ್ಮ ದೊಡ್ಡಮ್ಮ ಮತ್ತು ಅಣ್ಣ ಎಲ್ಲ ಹಾಸ್ಪಿಟ್ಲಲ್ಲಿದ್ದರು. ಅಲ್ಲಿ ಹೋಗಿ ಮಾತಾಡಿಸ್ಕೊಂಡು ಆಮೇಲೆ ನಮ್ಮ ಅಜ್ಜಿ ಮನೆಗೆ ಬರೋಣ ಅಂತ ಬಂದೆ. ಈ ಮನೇಲಿ ತುಂಬ ಮೆಮೊರೀಸ್ ಇದೆ. ನನ್ನ ಚೈಲ್ಡ್ಹುಡ್ ಅಂದ್ರೇ ಸಾಕು, ಈ ಮನೆ ಈ ಕಡೆ ಏರಿಯಾನೇ ನಂಗೆ ತುಂಬ ಜಾಸ್ತಿ ಮೆಮೊರೀಸ್ ಇರೋದು. ನಮ್ಮ ಅಕ್ಕ ಶೋಭಾ ಕೂಡ ಮದುವೆಗೆ ಬಂದಿದ್ರು. ಸೊ ಎಲ್ಲರೂ ಇಲ್ಲಿ ಅಮ್ಮ ಮನೆಗೆ ಬರೋಣ ಅಂದ್ರೆ ನಮ್ಮ ಅಮ್ಮ ಅವ್ರ ಅಮ್ಮ ಇವರು. ಅವಳು ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸರಿ ಅಮ್ಮ ದೃಷ್ಟಿ ತೆಗಿತೀನಿ ಬಾ ಅಂದ್ಬಿಟ್ಟು ಕರ್ಕೊಂಡೋಗಿ ಮುತ್ತಜ್ಜಿ ಹತ್ರ ದೃಷ್ಟಿ ತೆಗೆಸ್ಕೊತಾ ಇರೋದು. ರೆಡಿ ಇದ್ದಾಳೆ ತಾನು ರೆಡಿ ಇದ್ಲ, ರೆಡಿ ಇದ್ಲಕ್ಕಿ ಗೊತ್ತಾಗತ್ತೆ ಪ್ರಾಸೆಸ್ ಏನಂತ. ಹಿಡ್ಕೊಂಡು ರೆಡಿ ಇಲ್ಲ ತಾನು. ಕಾರ್ತಿಕ್ ಹಿಂಗೆ ಮಾಡಿದ್ರೇನು? ಕಾರ್ತಿಕ್ ಹಿಂಗೆ ಮಾಡಿದ್ರೆ ಏನ್ ಕಡಿಪಟ್ಟಿಗೆ ಇಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ವಿ. ಇಷ್ಟು ಸ್ಟೆಪ್ಸ್ ಇದೆಯಲ್ಲ, ಇಷ್ಟೆಲ್ಲ ಹತ್ಕೊಂಡಾಗ ಅಲ್ಲಿ ಕುತ್ಕೊಂಡ್ಬಿಡ್ತಿದ್ದೆ ನಾನಂತರ. ಅದು ನನ್ನ ಫೇವ್ರೆಟ್ ಸ್ಪಾಟ್. ಯಾವಾಗಲೂ ಅವಾಗ ಅಲ್ಲೇ ಕುತ್ಕೊಂಡ್ಬಿಡ್ತಿದ್ದೆ. ಅಲ್ಲಿ ಹೂವು ಬರ್ತಾ ಇತ್ತು ನೋಡಿದ್ರೆ, ಮಗು ಬಿಟ್ಟಾವ ನೋಡು. ಇದು ಎಗ್ರಾಗ ನೋಡಿ ಸುಡಲ್ಲ ಲೈಕ್ ಈ ದೃಷ್ಟಿ ಆಗಲ್ಲ. ಎಗ್ರಿಲ್ಲ ಅಂದ್ರೆ ದೃಷ್ಟಿ ಆಗಿಲ್ಲ. ಎಗ್ರಿಲ್ಲ ದೃಷ್ಟಿ ಆಗೈತಿ. ಅದಕ್ಕೆ ಎಲ್ಲ ಸುಟ್ಕೊಂಡು ಹಂಗೈತಿ ಒಳಗ. ಸೊ ಮುತ್ತಜ್ಜಿ ಹತ್ರ ಎಲ್ಲ ದೃಷ್ಟಿ ಎಲ್ಲ ತೆಗೆಸ್ಕೊಂಡಿದ್ದಾಯ್ತು. ಆ್ಯಕ್ಚುಲಿ ಬಂದಿದಾಗ ಫುಲ್ ಅಳ್ತಾ ಇದ್ಲು ಅವಳು. ಯಾರ ಹತ್ರನೂ ಹೋಗ್ತಾರಲ್ಲ, ನನ್ನ ಬಿಟ್ಟಂತೂ ಇಳಿತಾನೆ ಇರಲಿಲ್ಲ. 3.5 ಗಂಟೆ ಎಲ್ಲ ನಾನೇ ಎತ್ಕೊಂಡಿದ್ದೆ. ಫುಲ್ ಬ್ಯಾಕ್ ಪೇನ್ ಬಂದುಬಿಟ್ಟಿತ್ತು. ಏನಪ್ಪ ಮಾಡೋದು ಅಂದ್ಕೊಂಡೆ. ಸರಿ ದೃಷ್ಟಿ ತೆಗಿತೀನಿ ಬಾ ಅಂತ ಹೇಳಿದ್ರು ನಮ್ಮ ಅಜ್ಜಿ. ಸೊ ದೃಷ್ಟಿ ತೆಗೆದ್ಮೇಲೆ ನಿಜವಾಗ್ಲೂ ಒಂದು 5 ನಿಮಿಷಕ್ಕೇ ಎಷ್ಟು ಆರಾಮಾಗಿ ಕೆಳಗೆ ಇಳಿದು ಎಲ್ಲರ ಹತ್ರ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಖುಷಿಯಿಂದ. ಆಗ ಅನಿಸ್ತು ನಿಜವಾಗ್ಲೂ ನೋಡಿ ಮುತ್ತಜ್ಜಿ ಹತ್ರ ಈ ಥರ ದೃಷ್ಟಿ ತೆಗೆಸ್ಕೊಳ್ಳೋದು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ. ಇನ್ನು ಟೆರೆಸ್ ಮೇಲೆ ಬಂದ್ವಿ. ಅವಾಗ ಇದೆಲ್ಲ ಫುಲ್ ಓಪನ್ ಇತ್ತು, ತಟ್ಟಿ ಇತ್ತು, ಶೆಡ್ ಥರ. ಇದು ಯಾವುದೋ ರೂಮ್ಸ್ ಎಲ್ಲ ಇರಲಿಲ್ಲ, ಇವಾಗ ಕಟ್ಸಿರೋದು. ಮೆಮೊರೀಸ್ ಟೆರೆಸ್ ಮೇಲೆ ಜಾಸ್ತಿ.
ಫಸ್ಟ್ ಬೇರೆ ಇಲ್ಲಿ ಇದಿತ್ತಲ್ಲ ಏನೋ ಫುಲ್ ಓಪನ್ ಇತ್ತು. ಓಪನ್ ಅಲ್ಲ, ಒಂಥರ ಇದಿತ್ತು. ಪಾರಿವಾಳಗಳು ಎಲ್ಲ ಇತ್ತಲ್ಲ, ಶೆಡ್ ತರ ಇತ್ತು, ತಟ್ಟಿ ಎಲ್ಲ ಹಾಕ್ತಿದ್ರು. ಇವಾಗೆಲ್ಲ ಕಟ್ತಿದ್ರು. ಇಲ್ಲ ಆಟ ಆಡ್ತಾ ಇದ್ವಿ. ಎಲ್ಲ ಓಣಿ ಓಣಿ ಇದೇ ಓಣಿ ಎಲ್ಲ ಓಡಾಡಿ ಆಟ ಆಡಿರೋದು. ಇಲ್ಲೇ ಕಬಡ್ಡಿ ಇಲ್ಲಿ ಕಬಡ್ಡಿ, ಕುಂಟೆಬಿಲ್ಲಿ ಎಲ್ಲ ಆಟ ಆಡೋದು. ಏನು ಜಾಸ್ತಿ ಆಡಿರೋದಂದ್ರೆ ಈ ಏರಿಯಾದಲ್ಲಿ ನಾವು ಐಡ್ ಅಂಡ್ ಸಿಕ್, ಕಣ್ಣ ಮುಚ್ಚಾಲೆ ಆಟ. ಈ ರೋಡಿಂದ ಆ ರೋಡಿಗೆ, ಆ ರೋಡಿಂದ ಅಲ್ಲಲ್ಲಿ ಎಲ್ಲೆಲ್ಲೋ ಹೋಗ್ತಾ ಇದ್ವಿ ನಾವು ಕಣ್ಣ ಮುಚ್ಚಾಲೆ ಆಟ ಆಡೋಕ್ಕೆ. ಅವಾಗ ಎಲ್ಲಿ ಬಂದೀಗ? ಮುತ್ತಜ್ಜಿ ಮನೆ. ಅಮ್ಮ ಅಜ್ಜಿ ಇವಾಗ ನಮ್ಮಮ್ಮ, ನಾವು ಅಜ್ಜಿ ಅನ್ನಲ್ಲ, ಅಮ್ಮನೇ ಅನ್ನೋದು. ಅನ್ನಮ್ಮಮ್ಮ ಅಂತೀವಿ. ಇವರಿಗೆ ದೃಷ್ಟಿ ತೆಗೆದ್ರು. ಎಲ್ಲಿ ಸ್ಟಾರ್? ಇವಾಗ ಬಂದ್ಲಾ ದೊಡ್ಡಮ್ಮ ಹತ್ರ? ದೃಷ್ಟಿ ಹೋಗ್ಬಿಡ್ತು. ಅಜ್ಜಿ ತೆಗ್ದಿದ್ದು, ಮುತ್ತಜ್ಜಿ ತೆಗ್ದಿದ್ದು. ಎಷ್ಟು ಸ್ಟ್ರಾಂಗ್ ಐತ್ ನೋಡು, ಎಷ್ಟು ಸ್ಟ್ರಾಂಗ್. ಏನಕ್ಕ ಏನ್ ಮಾಡಾತ್ರಿ? ಏನು ನಡೀತೈತೆ? ನಡೀತೈತಿ. ಅಲ್ಲಿ ಬಂದ್ರೆ ಹೆಂಗಿರುತ್ತಂಗ ಅಜ್ಜ ಶ್ರವಣ. ನಮ್ಮ ಚಾ ರೆಡಿ ಆಗ್ತೈತೆ. ನಮ್ಮ ಅಕ್ಕವ್ರು ಮಾಡಾತಾರ. ಚೆನ್ನಾಗೈತೆ, ಮೇಲೆ ಮಸ್ತ್ ಆಗೈತೆ ಮನೆ. ರೂಮ್ಸ್ ಭಾರಿ ಆಗೈತೆ, ಚೆನ್ನಾಗೈತೆ. ರಾತ್ರಿ 10 ಗಂಟೆಗೆ ಬಸ್ ಇದ್ದಿದ್ದು. ಟೈಮ್ ಹಂಗೂ ಓಡ್ತಾ ಇತ್ತು, ಬೇಗ ಬೇಗ ಹೋಗೋಣ ಅಂತ. ಸೊ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದು ಒಳ್ಳೇದಾಯಿತು. ನಂಗೆ ತುಂಬ ಖುಷಿ ಆಯಿತು. ಆಲ್ಬಮ್ ಎಲ್ಲ ತೊಗೊಂಬರೋಕೆ ಹೇಳ್ದು. ಇಲ್ಲಿ ನೋಡಿ ನಮ್ಮ ಅಪ್ಪ ಹೆಂಗೆ ಕೂತ್ಕೊಂಡಿದ್ದಾರೆ, ಎಷ್ಟು ಚಂದ ಇದ್ದಾರೆ. ಅವಾಗೆಲ್ಲ ಮಸ್ತ್ ಫೋಟೋಸ್ ಎಲ್ಲ ನೋಡ್ತಾ ಇದ್ರೇ ಖುಷಿ ಆಗ್ತಾ ಇತ್ತು. ಅಲ್ಲಿ ಹಳೆ ಫೋಟೋಸ್ ಎಲ್ಲ ನೋಡೋಕ್ಕೇ ಒಂಥರ. ಇಲ್ಲೇ ನಮಗೆ ಜಾಸ್ತಿ ನಾವು ಚಿಕ್ಕವ್ರು ಇರೋದು ಫೋಟೋಸ್ ಎಲ್ಲ ಇರೋದಂದರೆ. ಸೊ ಇಲ್ಲಿ ನಮ್ಮ ಮಾಮನವ್ರದ್ದು ಮದುವೆ ಆಗಿತ್ತು. ಸೊ ಅವಾಗ ಚಟ್ಟು ಬಡ್ದು ಅಂತ ಹೇಳ್ತಾರಲ್ಲ, ಅವಾಗ ಚಟ್ಟು ಬಡ್ದಿದ್ದು ನಮ್ಮ ಅಪ್ಪ ಅಮ್ಮ ಅವ್ರಿಗೆ ಕುದಿಸಿ ಎಲ್ಲ ನೀರೆಲ್ಲ ಹಾಕಿದ್ದು. ಈಯನ ಕೂಡ ನೋಡ್ತಾ ಇದ್ಲು ಎಲ್ಲ ಫೋಟೋಸ್. ನೋಡಿ ಈ ಥರ ನಮ್ಮ ಹಳೆ ಫೋಟೋಸ್ ಎಲ್ಲ ತೋರಿಸ್ತಾ ಇದ್ರೆ ಖುಷಿ ಆಗುತ್ತೆ. ನಮ್ಮದು ನೋಡಿ ಇಲ್ಲಿ ಬ್ಲೂ ಕಲರ್ ಹಾಕ್ಕೊಂಡಿರೋದು ನಾನು, ಇಲ್ಲಿ ಶೋಭಾ, ನನ್ನ ತಂಗಿ ಸಿರಿ ಎಲ್ಲ. ಇದು ನಮ್ಮ ಆಂಟಿ ಇದ್ದಾರಲ್ಲ, ಅವರು ಮದುವೆದು ಯೆಲ್ಲೋ ಕಲರ್ ಸೀರೆ, ಪರ್ಪಲ್ ಕಲರ್ ನಾನು. ಹೆಂಗಿದ್ದೀನಿ ನೋಡಿ, ಮುಚ್ಚು ದುರ್ಗಿ ಥರ. ಅದೆಲ್ಲ ಫೋಟೋಸ್ ಎಲ್ಲ ನೋಡಿಕೊಂಡು ಒಂಥರ ಟೈಮ್ ಪಾಸ್ ಎಲ್ಲ ಆಗ್ತಾಯಿತ್ತು. ಮಂಡಾಳು ಮಾಡಿದರು, ಮಂಡಾಳು ತಿನ್ಕೊಂಡ್ವಿ. ಹಾಗೆ ಚಹಾ ಮಾಡಿದ್ರು, ಚಹಾ ಮಾತ್ರ ಮಸ್ತಾಗಿತ್ತು. ಸೊ ಒಂಥರ ಫುಲ್ ಮದುವೆಯಲ್ಲೆಲ್ಲ ಓಡಾಡಿ ಎಲ್ಲ ಆಗಿ ಫುಲ್ ಒಂಥರ ತಲೆನೋವ್ತಾ ಇತ್ತು. ಟೀ ಕುಡಿದ್ಮೇಲೆ ಒಂಥರ ಸಮಾಧಾನ ಆಯಿತು. ಸೊ ಆಲ್ಬಮ್ ಎಲ್ಲ ನೋಡಿಕೊಂಡು ಅಲ್ಲಿದ್ದ ಮತ್ತೆ ರಿಟರ್ನ್ ನಮ್ಮ ಮಾಮ ಕರೆದಿದ್ರು ಖಾನಾವಳಿಗೆ ಎಲ್ಲ ಓಡಬೇಕಿತ್ತು. ಚೌಟ್ರೆ ತಿನ್ಕೊಂಡು ಅದಕ್ಕೆ ನಾನು ಮಂಡಾಳ ತಿಂದಿಲ್ಲ, ನಂಗೆ ಡೈಜೆಷನ್ ಜಲ್ದಿ ಆಗಲ್ಲ. ಅಕ್ಕ ಅಡುಗೆ ಮಾಡ್ತೀನಿ ಅಂತಿದ್ರೆ ನಂಗೆ ಹಸು ಅಷ್ಟಾಗಿರಲಿಲ್ಲ. ಯಾಕಂದರೆ ಚೌಟ್ರಿಲೆಲ್ಲ ತಿನ್ಕೊಂಡು ಮತ್ತೆ ಬಂದ ತಕ್ಷಣ ಇಲ್ಲಿ ಮಂಡಾಳ ತಿನ್ಕೊಂಡು ಬೇಡ, ಇನ್ನು ಡೈಜೆಸ್ಟು ಆಗಲ್ಲ, ಅದು ಟ್ರಾವೆಲಿಂಗ್ ಕೂಡ ಮಾಡೋದಿದೆ ಅಂತೆಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇದು ಇಲ್ಕಲ್ ಸೀರೆ ಚೆನ್ನಾಗಿ ಕಾಣುತ್ತೆ. ನಮ್ ಕಡೆ ಬೆಂಗಳೂರು ಕಡೆ ಹಾಕಲ್ಲ, ಈ ಕಡೆನೆ ಜಾಸ್ತಿ. ಎಲ್ಲರ ಮನೆಗೂ ಒಂದೊಂದು ಇರ್ತದೆ. ಇದು ಬಂದು ಅವಾಗ ಎಲ್ಲ ರಾಜ್ಯರ ಹತ್ರ ಇರ್ತಾಯಿತ್ತು, ಬೋರ್ಮಳ ಸರ ಅಂತ ಹೇಳ್ತಾರೆ. ಇವಾಗ ಇದೆಲ್ಲ ಆ್ಯಂಟಿಕ್ ಪೀಸ್ ಥರ ಆಗ್ಬಿಟ್ಟಿದೆ, ಟ್ರೆಂಡಿಂಗು. ಸೊ ನಾನು ಅನ್ಕೊತಾ ಇದ್ದೆ ಇವಾಗ ಡಿಸೈನ್ ಫೋಟೋ ತೊಗೊಂಬಿಡೋಣ, ಈ ಥರ ಮಾಡಿಸ್ಕೊಳ್ಳೋಣ ಅಂತ. ಯಾಕಂದರೆ ಟ್ರೆಡಿಷ್ನಲ್ ಇಲ್ಕಲ್ ಸ್ಯಾರಿ ಹಂಗೆಲ್ಲ ಹಾಕ್ಕೊಂಡಾಗೆಲ್ಲ ಮಸ್ತ್ ಕಾಣುತ್ತೆ. ಸೊ ನೋಡಿ ಏನೇ ಹೇಳಿ ಅವಾಗಿಂದ ಏನಿರುತ್ತೆ ಮತ್ತೆ ಆದರೆ ಓಲ್ಡ್ ಮತ್ತೆ ಅದೇ ಫ್ಯಾಷನ್ ಟ್ರೆಂಡ್ ಆಗುತ್ತೆ. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಎಷ್ಟು ನಿಜ ಅಲ್ವಾ? ಮತ್ತೆ ಅಥವಾ ತಮ್ಮೂರ ಜಾತ್ರೆಗೆ ಹೋದ. ಹೌದಾ? ತಗೊಂಬಂದಿದ್ದಾರಲ್ಲ, ತಲೆ ಮೇಲೆ ತಲೆ ಮೇಲೆ. ಯಾವ ಊರಿಗೆ ಹೋಗಿದ್ರೆ ಸಾಕೋಳೆ ನೀರೇ ಇಲ್ಲ, ನೀರು ಹಾಕ್ತಿಲ್ಲ. ಆಯ್ತು ತೆಗಿಯಜ್ಜಿ ಅನ್ಬೇಕು.
ಸೊ ಲಾಸ್ಟ್ ಟೈಮ್ ನಮ್ಮ ಅಜ್ಜಿ ಗಿಂಡಿ ಕೊಟ್ಟಿದ್ರು ಇಯಾನಾಗೆ, ಮುತ್ತಜ್ಜಿ ಕೊಟ್ಟಿದ್ದು ಗಿಂಡಿ ಅಂತಲೂ. ಈ ಸರಿ ಅವ್ರು ದೊಡ್ಡಮ್ಮ ಕೊಟ್ಟಿದ್ದಾರೆ, ಅವರು ಕೂಡ ಸೇಮ್ ಅಂಥದ್ದೇ ತೊಗೊಂಬಂದಿದ್ರು, ಮತ್ತೆ ಇಯಾನ ಕೊಟ್ಟರು. ಸೊ ಅವಳಿಗೆ ಇಲ್ಲೇ ಅನ್ನ ಹಾಲು ಮೊಸರು ತಿಂತೀನಿ ಅಂತ ಹೇಳಿದ್ಲ, ಸರಿ ಇಲ್ಲೇ ಅವಳಿಗೆ ತಿನ್ನಿಸ್ಬಿಟ್ಟೆ. ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾ ಇದ್ರೆ ಅವಳು ನೋಡಿ ಆಟ ಆಡ್ಕೊಂಡು ತಲೆ ಮೇಲೆ ಇಟ್ಕೊಂಡು ತಿರುಗ್ತಾ ಇದ್ದಾಳೆ. ಸೊ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಖಾನಾವಳಿಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ, ಯಾಕಂದರೆ ಟೈಮ್ ಬೇರೆ ಆಗ್ಬಿಟ್ಟಿತ್ತು. ಇದು ಬಾತ್ರೂಮಲ್ಲಿ ಇರುವಂಥ ಗಚ್ಚು. ಇದರಲ್ಲಿ ತುಂಬ ಮೆಮೊರೀಸ್ ಇದೆ. ನಾನು ಚಿಕ್ಕವಳಿದ್ದಾಗ ಇದ್ರೊಳಗಡೆ ಬಂದು ಎಲ್ಲ ಆಟ ಆಡೋದು, ಒಳಗಡೆ ಇಳಿದು ಆಟ ಆಡೋ ಥರ ಒಂದು ಅವಾಗೆಲ್ಲ ಪೂಲ್ ಥರ ಫೀಲ್ ಬರ್ತಾಯಿತ್ತು. ಅದರಲ್ಲೆಲ್ಲ ಆಟ ಆಡ್ತಾಯಿದ್ವಿ. ನಮ್ಮ ತಾತ ಬೈಯೋರು, ನೀರು ಆಳೋ ಎಲ್ಲ ಹಂಗೆ ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ ಮೆಮೊರೀಸ್ ತುಂಬ, ಅದೆಲ್ಲ ರೀಕಾಲ್ ಮಾಡ್ತಾ ಇದ್ದೆ. ಸೊ ಇನ್ನು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟರು. ಅದಾದಮೇಲೆ ಖಾನಾವಳಿಗೆ ಹೋಗೋಣ, ಅಲ್ಲೇ ಊಟ ಮಾಡಿಕೊಂಡು ರಿಟರ್ನ್ ಇನ್ನೇನು ಬಸ್ 10 ಗಂಟೆಗೆ ಅಂದ್ಬಿಟ್ಟು ಅಲ್ಲಿದ್ದ ಸೀದಾ ನಮ್ಮ ಮಾಮನವರು ಖಾನಾವಳಿಗೆ ಬಂದ್ವಿ. ಖಾನಾವಳಿ ಏನೇನೈತೆ ಮಾಮ ನಿಮ್ಮ ಖಾನಾವಳಿಗೆ ಸ್ಪೆಷಲ್? ಆಲೂಗಡ್ಡೆ ಪಲ್ಯ, ಗಡ್ಡೆಬೇಳೆ, ಆಲೂಗಡ್ಡೆ ಪಲ್ಯ, ಮತ್ತೆ ಚಟ್ನಿ, ಇಲ್ಲಿ ಒಂದು ಸಾಂಬಾರ್ ಐತೆ, ರೈಸ್, ಸಾಲಡ್, ಇಲ್ಲಿ ಕಪ್ಪೆನ ಮೊಸರು. ಇದು ನಮ್ಮ ಸೋದ್ರ ಮಾಮನ ಖಾನಾವಳಿ. ಇಲ್ಲಿ ನಮ್ಮ ಒಳಗೆ ರೊಟ್ಟಿ ಮಾಡತ್ತಾರ, ರೊಟ್ಟಿ ಮಾಡೋದು ತೋರಿಸ್ತೀನಿ ನೋಡ್ರಿ. ಬಿಸಿ ರೊಟ್ಟಿ ನಡೆಯತ್ತಾವು. ಇಟ್ಟು ನೀವು ಕಡಕ್ ರೊಟ್ಟಿ ಅಲ್ಲ, ರೋಸ್ಟ್ ರೊಟ್ಟಿ. ಇಲ್ಲಿ ಅನ್ನ ಆಗತ್ತೈತಿ. ಕುಡಿಬೇಕಾ? ಶೋಭಾಗ ಏನು ಹೇಳ್ಬೇಡ, ಆಕಿ ಬರಂಗಿಲ್ಲ ಏನಿಲ್ಲ. ಲಡ್ಡು ಅಮ್ಮು ಎಲ್ಲಿ ಕಿಶಿ ಕೊಡು ಅಜ್ಜಿಗೆ. ಕಿಶಿ 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 ಕಾಯ್ತಾ ಇದ್ದಾಳೆ. ಹೋಗ್ತೀನಿ ಅಂದ್ರೆ ಹೆಂಗ ನನ್ಗೆ ಬೇಜಾರಾಗುತ್ತ. ತಾತ ನೋಡಿದ್ವಲ್ಲ, ಸ್ವಲ್ಪ ತಿನ್ರಿ. ಬಾಯ್ ಬಾಯ್ ಬಾಯ್. ಕಿರಣ್ ಖಾನಾವಳಿಯಿಂದ ಊಟ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಅತ್ತೆ ಮನೆಗೆ ಬಂದ್ವಿ. ಮದುವೆ ಮನೆ ಅಂದರೆ ಹೆಂಗಿರುತ್ತೆ ಗೊತ್ತಲ್ಲ. ಸೊ ಅದಕ್ಕೆ ನಮಗೆ ಅತ್ತೆ ಎಲ್ಲ ಸ್ವಲ್ಪ ಬೂಂದಿ ಅದು ಇದು ಎಲ್ಲ ಕಟ್ಕೊಟ್ರು ತೊಗೊಂಡೋಗು ಅಂತ. ಸೊ ಅಲ್ಲಿಂದ ನಮ್ಮ ಲಗೇಜ್ ಎಲ್ಲ ತೊಗೊಂಡು ಮತ್ತೆ ಬಂದ್ವಿ. ಇನ್ನು ಈ ಬಸ್ಸಲ್ಲಿ ಹೋಗೋದೇ ಒಂಥರ ಆರಾಮಾಗಿ ಏನೋ ಮಲ್ಕೊಬಿಡ್ತಾಳೆ, ಇದೊಂದು ಆರಾಮ ಅನಿಸುತ್ತೆ. ಕಾರಲ್ಲಿ ಬಂದರೆ ಸ್ವಲ್ಪ ಸ್ಟ್ರೈನ್ ಆಗಿಬಿಡುತ್ತೆ, ಎತ್ಕೋ ಅಂತ ತೊಡೆ ಮೇಲೆ ಕೂರಿಸ್ಕೊಡು ಅದು ಇದು ಅಲ್ಲ. ಇದು ಯಾವ ಥರ ರೀಚ್ ಆಗ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಒಂಥರ ಬಸ್ ಜರ್ನಿ ನನಗೆ ಸ್ಲೀಪರ್ ಚೆನ್ನಾಗಿ ಅನಿಸ್ತು. ಸೊ ಏನೋ ಕೂಡ ಅಲ್ಲಿ ಆಟ ಆಡ್ಕೊಂಡಿದ್ಲು. ಅಲ್ಲಿ ಗೊಂಬೆ ಬೇರೆ ಇಟ್ಕೊಂಡ್ಬಂದ್ಬಿಟ್ಟಿದ್ದಾಳೆ ಮನೇಲಿ, ನಮ್ಮ ಮಾಮನ ಮನೇಲಿ ಇದ್ದಿದ್ದು ಅವ್ರ ಅಕ್ಕದು. ಸೊ ಇನ್ನು ಅಷ್ಟೇ. ಇನ್ನು ಇವತ್ತಿನ ವಿಡಿಯೋ ಮದುವೆ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.